ನಿಮ್ಮ ಪ್ರಶ್ನೆ. ಸರ್ ನಮಸ್ತೆ, ಆದಿತ್ಯ ಅಂತ ವಿದ್ಯಾರ್ಥಿ. ಸರ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀರಿ ಈ ಕ್ವಿಕ್ ಕಾಮರ್ಸ್ ಆ್ಯಪ್ಗಳು ವೇರ್ಹೌಸ್ಗಳು ಬೆಂಗಳೂರಾದ್ಯಂತ ಮಾಡ್ಕೊಂಡಿದ್ದಾವೆ. ಅಲ್ಲಿ ಈ ಡಿಸ್ಪೋಸ್ಡ್ ಐಟಮ್ ಅಂತ ದಿಸಕ್ಕೆ ತೆಗಿತಾ ಇರ್ತಾರೆ. ಲೈಕ್ ಗ್ರಾಸರಿ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು. ಆ ವೇಸ್ಟ್ನ ತೊಗೊಂಬಂದು ಈ ನಮ್ಮ ಲೋಕಲ್ ಏರಿಯಾಗಳಲ್ಲೇ ಚಿಕ್ಕ ಚಿಕ್ಕ ಅಂಗಡಿಗಳು ಮಾಡಿಕೊಂಡು ಮತ್ತೆ ಜನಕ್ಕೆ ಆ ಒಂದು ದಿವಸ ಔಟ್ಡೇಟ್ ಆಗಿರೋ ಪ್ರಾಡಕ್ಟು ಹಾಲಿರ್ಬೋದು, ಮೊಸರು ಇರ್ಬೋದು, ಈ ಗ್ರಾಸರೀಸ್ನ ಮತ್ತೆ ಜನಕ್ಕೆ ಕಮ್ಮಿ ರೇಟಿಗೆ MRPಗಿಂತ ಏನು ಕಮ್ಮಿ ಎಸಿಬೇಕಾಗಿರೋ ಪ್ರಾಡಕ್ಟ್ಸ್ನ ತೊಗೊಂಬಂದು ಮಾರ್ಟ್ಗಳು ಅಂತ ತಗೊಂಡು GST ನಂಬರ್ ತೊಗೊಂಡು ಸಹಿತ ಈ ದಂಧೆಯಲ್ಲಿ ತೊಡಗಿದ್ದಾರೆ. ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಸ್ವಲ್ಪ ಗಮನ ವಹಿಸ್ಬೇಕಂತ ನಮ್ಮ ಅಭಿಪ್ರಾಯ. ಇಲ್ಲ, ಉತ್ತಮ ಸಲಹೆ ಕೊಟ್ಟಿದ್ರಿ. ಅದಕ್ಕಾಗಿ ನಾವು ಇವತ್ತು ಝೊಮ್ಯಾಟೊ, ಇನ್ನೊಂದು ಜಿಪ್ಟೋ, ಸ್ವಿಗ್ಗಿ ಇದನ್ನೆಲ್ಲ ಕೂಡ ಇವತ್ತು ನಾವು ರೇಡ್ ಮಾಡಿದ್ವಿ. ನಾವು ಇವತ್ತು ತುಮಕೂರಲ್ಲಿ ಕೂಡ ಮಾಡಿದ್ದೆವು. ಯಾಕಂತ ಹೇಳಿದರೆ ಒಂದು ಹೋಟೆಲ್ಗೆ ಹೋದಾಗ UB ಸಿಟಿಯಲ್ಲಿ ಅಲ್ಲಿ ಚಿಕನ್ದು ಬಾಕ್ಸ್ ಸಿಗ್ತದೆ. ವಿಶೇಷ ಅಂತ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡುವಾಗ ನಾಳೆ ಡೇಟ್ ಇದೆ ಅದರಲ್ಲಿ, ಇವತ್ತು ಸರ್. ಆಮೇಲೆ ಈ ಸರ್ಕಾರ ಅದ್ರ ಮುಂದಿನ ಡೇಟ್ ಹಾಕೊಂಡು ಡೇಟ್ ಹಾಕೊಂಡು ಬಂದಿದ್ದಾರೆ. ಹಾಗಾದ್ರೆ ನೋಡಿ ಎಂತ ಮಾಡ್ಬೇಕು ಇವರು. ಅದು ಎಲ್ಲಿಂದ ಬಂದು ಅವ್ರ ಪಾಪ ಅವ್ರಿಗೆ ಗೊತ್ತು, ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ ಅಂತೇಳಿ. ಕೊಟ್ಟವನು ಇವನು ಅವನದು ಕೇಳುವಾಗ ನಾನು ಅಲ್ಲಿಂದ ತಂದೆ ಅಂತ ಹೇಳ್ತಾನೆ, ರಾಣಿಬೆನ್ನೂರಿಂದ. ಇಂತೆಲ್ಲ ಪರಿಸ್ಥಿತಿ ಇದು. ನಂಗೊಂದು ಕುತೂಹಲ ಏನಂದರೆ, ಮುಖ್ಯಮಂತ್ರಿಗಳು ತುಂಬ ಬಿಸ್ನೆಸ್ ಫ್ರೆಂಡ್ಲಿ. ಅವರು ಅಂದರೆ ಒಂದು ಊರಿನಲ್ಲಿ ಬಿಸ್ನೆಸ್ಗಳು ಫ್ಲರಿಶ್ ಆಗಬೇಕು, ಬೆಳಿಬೇಕು, ಊರು ಹಂಗೆ ಬೆಳೆಯುತ್ತೆ ಅನ್ನೋ ಅಭಿಪ್ರಾಯದವರು. ನೀವು ನೋಡಿದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳ ಮೇಲೆ ಹಿಂಗೆ ರೇಡ್ ಮಾಡ್ತಾ ಇದ್ದೀರಿ. ಪ್ರೆಷರ್ ಏನು ಬರ್ತಿಲ್ವಾ? ಪ್ರೆಷರ್ ಅಂತಲ್ಲ, ಕೆಲವರು ಇರ್ತಾರೆ. ಆದರೆ ನಾನು ಹೇಳುವಂಥದ್ದು, ನಾನು ಅವ್ರಿಗೆ ಉಪಕಾರ ಮಾಡಿದ್ದೇನೆ, ಅವ್ರು ನಮಗೆ ಪ್ರಶಸ್ತಿ ಕೊಡಬೇಕು ಮಾಲೀಕರು. ನಾನು ಮಾಲೀಕರನ್ನು ದೂರಲಿಕ್ಕೆ ಹೋಗೋದಿಲ್ಲ, ಅವ್ರಿಗೆ ನೋಡೋದಿಲ್ಲ. ಅವರು ಸ್ಟೋರ್ ಮ್ಯಾನೇಜರ್ ಮೇಲೆ ಬಿಟ್ಟಿರ್ತಾರೆ. ಅವರು ಇದನ್ನೆಲ್ಲ ಇವತ್ತು ನೋಡಿಕೊಂಡು ಹೋಗೋದು. ದೊಡ್ಡ ದೊಡ್ಡ ಹೋಟೆಲ್ನಲ್ಲಿ ಅಂದರೆ ನೋಡಲಿಕ್ಕೆ ಬರೋದಿಲ್ಲ. ಅದರ್ವೈಸ್ ಇಷ್ಟೆಲ್ಲ ಮಾಡಿ ಏನು ಉಳಿಸೋದಿದೆ ದೊಡ್ಡ ದೊಡ್ಡ ಹೋಟೆಲ್ನವ್ರಿಗೆ? ಇದೇನು ದೊಡ್ಡ ಸೇವಿಂಗು ಅಲ್ಲ, ನೆಗ್ಲಿಜೆನ್ಸಿಂದಾಗಿ. ಇನ್ನೊಂದು ಉದಾಹರಣೆ ಕೊಡ್ತೇನೆ. ಡೆನ್ಮಾರ್ಕಿಂದ ಮಾಂಸ ಬರ್ತದೆ. ನಾವು ಭಾರತ ದೊಡ್ಡ ಎಕ್ಸ್ಪೋರ್ಟ್ರು ಮಾಂಸದ್ದು ಅಂತೆಲ್ಲ ಮಾತಾಡ್ತೀವಿ. ಡೆನ್ಮಾರ್ಕಿಂದ ಬಂದು ಅವನು ನಮಗೆ 400 ರೂಪಾಯಿ ಕೊಡ್ತಾನಂತೆ ಇವರಿಗೆ. ಇಲ್ಲಿ ನಮ್ಮ ಮಾಂಸಗೆ 800 ರೂಪಾಯಿ. ಡೆನ್ಮಾರ್ಕಿಂದ ಇಲ್ಲಿಗೆ 400 ರೂಪಾಯಿಗೆ ಒಂದು ಸಿಕ್ಕಬೇಕಾದ್ರೆ ಇದರ ಪರಿಸ್ಥಿತಿ ಏನು? ಅದು ಒಂದಲ್ಲಿ ರಿಜೆಕ್ಟ್ ಆಗಿರೋದು, ಅದು ಫ್ರೀ ಬಿಸಾಡ್ತಾರೆ. ಅದನ್ನು ಇವರು ಕಂಟೈನಲ್ಲಿ ತಂದು ಬಾಂಬೆಗೆ ತಂದು ಎಲ್ಲ ರಾಜ್ಯದ ಎಲ್ಲ ಬೇರೆ ಬೇರೆ ಈ ಒಂದು ನೆಟ್ವರ್ಕ್ ಇರ್ತದೆ ಅವ್ರ ಹತ್ರ. ಇವರದ್ದು 400 ರೂಪಾಯಿಗೆ ತಗೊಂಡು ದನಿಗೆ 800 ರೂಪಾಯಿ ಬಿಲ್ಲು ಕೊಡ್ತಾರೆ. ದನಿಗೇನು ಗೊತ್ತು ಡೆನ್ಮಾರ್ಕಿಂದ ಊರಿಂದ ತಂದೇನಂತೇಳಿ. ಜನರಿಗೆ ಚೆನ್ನಾಗಿ ಶ್ವಾಸಗೀಸಲ ಕೊಟ್ಟಾಗ ಇವ್ರಿಗೆ ಗೊತ್ತೇ ಆಗೋದಿಲ್ಲ ಎಲ್ಲಿಂದ ಊಟ ಅಂತೇಳಿ. ಇದು ಪ್ರಾಕ್ಟಿಕಲ್ ಆಗಿ ನಾವು ನೋಡಿ ಇವತ್ತು ಇದಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.